ಎನ್ಡಿಎ ಸರ್ಕಾರ ರಚನೆಗೆ ಮಿತ್ರ ಪಕ್ಷಗಳಿಂದ ಷರತ್ತುಬದ್ಧ ಸಮ್ಮತಿ ಸಿಕ್ಕಿದೆ. ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲದೆ ಮಿತ್ರ ಪಕ್ಷಗಳೇ ಬೆನ್ನೆಲುಬಾಗಿದ್ದಾವೆ. ನೋಡಿ, ಬಿಜೆಪಿ 272 ರೀಚ್ ಮಾಡೋಕ್ಕಾಗಿಲ್ಲ. ಮೆಜಾರಿಟಿ ಬಿಜೆಪಿಗೆ ಸಿಕ್ಕಿಲ್ಲ. ಸರ್ಕಾರ ರಚನೆ ಮಾಡಲಿಕ್ಕೆ ಮ್ಯಾಜಿಕ್ ನಂಬರ್ ತಲುಪೋಕ್ಕಾಗಿಲ್ಲ. ಹಾಗಾಗಿ ಈಗ ಬೇರೆ ಪಕ್ಷಗಳೇ ಅನಿವಾರ್ಯ ಆಗಿದೆ. ಜೂನ್ 8ಕ್ಕೆ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕರಿಸುವಂಥ ಸಾಧ್ಯತೆಗಳಿದ್ದಾವೆ. ನಾಳೆ ರಾಷ್ಟ್ರಪತಿ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಆದರೆ ನರೇಂದ್ರ ಮೋದಿ ಅವರಿಗೆ ಖಾತೆ ಹಂಚಿಕೆಯೇ ದೊಡ್ಡ ಸವಾಲಾಗಿದೆ. ಪ್ರಮುಖ ಖಾತೆಗಳಿಗೆ ಪಟ್ಟು ಹಿಡಿದಿದ್ದಾವೆ ಮಿತ್ರ ಪಕ್ಷಗಳು. ಟಿಡಿಪಿ ಚಂದ್ರಬಾಬು ನಾಯ್ಡು 4 ಖಾತೆಗಳಿಗೆ ಡಿಮ್ಯಾಂಡ್ ಮಾಡಿದ್ದಾರೆ ವಿತ್ ಸ್ಪೀಕರ್. ಇನ್ನು ಜೆಡಿಯು ನಿತೀಶ್ ಕುಮಾರ್ ರೈಲ್ವೆ ಸೇರಿ 3 ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಅಲ್ಲಿ ಮಹಾರಾಷ್ಟ್ರ ಶಿವಸೇನೆ 1 ಸಂಪುಟ ದರ್ಜೆ ಬೇಕು, 2 ರಾಜ್ಯ ಖಾತೆ ಬೇಕು ಅಂತ. ಇನ್ನು ಲೋಕ ಜನಶಕ್ತಿಯಿಂದ ಚಿರಾಗ್ ಪಾಸ್ವಾನ್ ಅವ್ರ ಪಾರ್ಟಿ 1 ಸಂಪುಟ ದರ್ಜೆ 1 ರಾಜ್ಯ ಖಾತೆ ಬೇಕು. ಇನ್ನು ಜೆಡಿಎಸ್ನಿಂದ ಕುಮಾರಸ್ವಾಮಿ ಅವರು ಆಲ್ರೆಡಿ ಕೃಷಿ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ. ನನಗೆ ಒಲವಿದೆ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಆಯಿತು, NDA ಸರ್ಕಾರನೇ ಬರುತ್ತೆ, ಮೋದಿಯವರೇ ಪ್ರಧಾನಿ ಆಗ್ತಾರೆ. ಆದರೆ ಸವಾಲುಗಳಿದೆವಲ್ಲ, ಕಲ್ಲು ಮುಳ್ಳಿನ ಹಾದಿ, ಹಗ್ಗದ ಮೇಲಿನ ನಡಿಗೆ ಮೋದಿಯವರಿಗೆ. ಅಷ್ಟು ಸುಲಭ ಇಲ್ಲ ಸರ್ಕಾರವನ್ನು 5 ವರ್ಷ ನಡೆಸೋದು. ಹೇಳೋಕ್ಕಾಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ನೋಡಿ, ನಿನ್ನೆ ಸಭೆ ಆಯಿತು, NDA ಸಭೆ ಆಯಿತು. ಎಲ್ಲರೂ ಪ್ರಧಾನಿ ಮೋದಿಗೆ ಜೈಕಾರ ಹಾಕಿದರು. ನೀವೇ ಪ್ರಧಾನಿ ಆಗಿಬಿಡಿ ಅಂತ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಕೊಟ್ಟರು. ಆದರೆ ಸರ್ಕಾರ ಸುಭದ್ರವಾಗಿ ನಡೆಯುತ್ತಾ? ಎಲ್ಲ ಮೋದಿ ಆ್ಯಂಡ್ ಅಮಿತ್ ಶಾ ಕೈಲಿರುತ್ತಾ? ನೋ ವೇ, ಚಾನ್ಸೇ ಇಲ್ಲ. ನಾವು ಹಂಗೆ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾ ಇಲ್ಲ BJP. ಮಿತ್ರ ಪಕ್ಷಗಳ ಬೆಂಬಲದಿಂದ ಮೋದಿ ಪ್ರಧಾನಿ ಆಗ್ತಾ ಇದ್ದಾರೆ. ಹಾಗಾಗಿ ಈಗ ಸವಾಲುಗಳಿದ್ದಾವೆ. ಏಕಚಕ್ರಾಧಿಪತ್ಯದ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗುವುದಿಲ್ಲ ಇಲ್ಲಿ. ಹಾಗಾಗಿ ನಾಳೆ ನರೇಂದ್ರ ಮೋದಿಯವರು ಅಂದರೆ ನಿಯೋಗ ಹೋಗಿ ಹಕ್ಕು ಮಂಡನೆ ನಡೆಸ್ತಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಜೂನ್ 8ಕ್ಕೆ ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಬಾರಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಈಗ ಡಿಮ್ಯಾಂಡ್ ಅಂತ ಹೇಳಿದ್ರೆ ನೋಡಿ, ಕಿಂಗ್ ಮೇಕರ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು TDP ಜೊತೆಗೆ JDU ನಿತೀಶ್ ಕುಮಾರ್, ಇಬ್ಬರು ಕಿಂಗ್ ಮೇಕರ್. ಈಗ ಅದರಲ್ಲೂ ಚಂದ್ರಬಾಬು ನಾಯ್ಡುರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅವರು ಸ್ಪೀಕರ್ ಸ್ಥಾನ ಕೊಡಬೇಕು, ಜೊತೆಗೆ 4 ಕೇಂದ್ರ ಖಾತೆಗಳು, ರಾಜ್ಯದ ಬೇರೆ, ರಾಜ್ಯ ಖಾತೆಗಳು ಬೇರೆ, ಕೇಂದ್ರದ ಖಾತೆ ಬೇರೆ, 4 ನಮಗೆ ಮೇನ್ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ. ಇನ್ನು ನಿತೀಶ್ ಕುಮಾರ್ ರೈಲ್ವೆ ಸೇರಿ 3 ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಶಿವಸೇನೆ ಶಿಂಧೆ ಬಣ ಅವರು ಸುಮ್ಮನೆ ಕೂತಿಲ್ಲ. ಏಕನಾಥ್ ಶಿಂಧೆ ಸಂಪುಟ ದರ್ಜೆ ಬೇಕು ಒಂದು, ಆಮೇಲೆ 2 ರಾಜ್ಯ ಖಾತೆ ಬೇಕು ಅಂತ. ಆಮೇಲೆ LJP ಚಿರಾಗ್ ಪಾಸ್ವಾನ್ ಅವ್ರದ್ದು ಪಾರ್ಟಿ ಕೂಡ NDA ಭಾಗ ಆಗಿದೆ. ನಮಗೊಂದು ಸಂಪುಟ ದರ್ಜೆ ಕೊಡಿ, 1 ರಾಜ್ಯ ಖಾತೆ ಕೊಡಿ ಅಂಥೇಳಿ. ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ತಾರೆ, ಅವ್ರದ್ದು 2 ಬಂದಿದೆ, ನಾವು NDA ಕೂಟ, ನನಗೆ ಕೃಷಿ ಖಾತೆಯನ್ನು ಕೊಡಿ ಅಂಥೇಳಿ ಅವರು ಡಿಮ್ಯಾಂಡನ್ನು ಮಾಡಿದ್ದಾರೆ. ಹಾಗಾಗಿ ಈಗ ಮೋದಿಯವರು ಯಾವ ರೀತಿಯಾಗಿ ಈ ಸಂಪುಟ ಸ್ಥಾನಗಳನ್ನು ಹಂಚಿಕೆ ಮಾಡ್ತಾರೆ? ಕೊಡಲೇಬೇಕು, ಅನಿವಾರ್ಯ. 5 ವರ್ಷ ಭದ್ರವಾಗಿರಬೇಕಲ್ಲ ಸರ್ಕಾರ, ಇಲ್ಲದಿದ್ದರೆ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಬೇರೆ ಪಕ್ಷಗಳ ಮರ್ಜಿಗೆ ಬಿದ್ದಿದ್ದಾರೆ ಮೋದಿ ಈಗ. ಯಾಕಂತ ಹೇಳಿದ್ರೆ ಸ್ವಂತ ಬಲದ ಮೇಲೆ ಈಗ ಸರ್ಕಾರ ರಚನೆ ಮಾಡಲಿಕ್ಕೆ ಸಂಖ್ಯೆಗಳಿಲ್ಲ. ಚಂದ್ರಬಾಬು ನಾಯ್ಡು ಹೇಳ್ದಂಗೂ ಕೇಳಬೇಕು, ನಿತೀಶ್ ಕುಮಾರ್ ಹೇಳ್ದಂಗೂ ಕೇಳಬೇಕು. ಅಕಸ್ಮಾತ್ ನಿತೀಶ್ ಕುಮಾರ್ ಅವರು ಈಗ ಅಲ್ಲಿ ಬೆಂಬಲವನ್ನು ವಾಪಸ್ ಪಡೆದರೂ ಕೂಡ ಮುಂದಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಚಂದ್ರಬಾಬು ನಾಯ್ಡು ಅವರಿಗೆ ಇನ್ನೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗುತ್ತೆ.